ಎಲ್ಲರಿಗೂ ನಮಸ್ಕಾರ. ವರ್ಷ ಐಡಿಯಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನಿಮ್ಗೆ ಏನಂತ ಥಂಬ್ನೇಲಲ್ಲೇ ಗೊತ್ತಾಗಿರುತ್ತೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸಮ್ಮರ್ ಸೆಮಿಸ್ಟರ್ ಇನ್ ಇಂಜಿನಿಯರಿಂಗ್. ಸಮ್ಮರ್ ಸೆಮ್ ಅಂದರೆ ಏನು, ಅದರಲ್ಲಿ ಏನೇನಿರುತ್ತೆ, ಯಾರ್ಯಾರು ಅಟೆಂಡ್ ಆಗಬೇಕು, ಯಾವಾಗ ಇರುತ್ತೆ, ಎಷ್ಟು ದಿನ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಮ್ಮರ್ ಸೆಮಿಸ್ಟರ್ ಇನ್ ಅಟಾನಮಸ್ ಕಾಲೇಜ್ ಅವ್ರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಅಂತ ನಾನು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಟಾನಮಸ್ ಕಾಲೇಜಲ್ಲಿ ಹೇಗಿರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಾದಮೇಲೆ ವಿ ಟಿ ಯು ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ವಿ ಟಿ ಯು ಕಾಲೇಜಸಲ್ಲಿ ಸಮ್ಮರ್ ಸೆಮ್ ಹೇಗಿರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಎಲ್ಲರಿಗೂ ತಿಳಿಸ್ಕೊಡೋದಕ್ಕೆ ನೀವು ಪ್ರಯತ್ನ ಪಡಿ. ಆ್ಯಂಡ್ ಬನ್ನಿ, ಸಮ್ಮರ್ ಸೆಮಿಸ್ಟರ್ ಇನ್ ಅಟಾನಮಸ್ ಕಾಲೇಜ್. ಸಮ್ಮರ್ ಸೆಮ್ ಯಾವಾಗ ಮಾಡ್ತಾರೆ ಅಂದರೆ, ಈಗ ಫಸ್ಟ್ ಇಯರಲ್ಲಿ ಫಸ್ಟ್ ಆಡ್ ಸೆಮ್, ಈವನ್ ಸೆಮ್ ಅಂತ ಇರುತ್ತೆ. ಆಡ್ ಸೆಮ್ ಮತ್ತು ಈವನ್ ಸೆಮ್ ಎರಡು ಆದಮೇಲೆ ಏನು ಹಾಲಿಡೇಸ್ ಕೊಡ್ತಾರೆ, 1 or 2 months ಹಾಲಿಡೇ ಕೊಟ್ಟಿರ್ತಾರೆ ಅಲ್ವಾ, ಆ ಟೈಮಲ್ಲಿ ಈ ಸಮ್ಮರ್ ಸೆಮ್ನ ಮಾಡ್ತಾರೆ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಅದರ್ ಸ್ಟೂಡೆಂಟ್ಸ್. ಲೈಕ್ ಇವಾಗ ನಿಮ್ಮದು ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಎನಿ ನಾಟ್ ಎಲಿಜಿಬಲ್ ಅಥವಾ DX ಅಥವಾ ಫೇಲ್ ಈ ಥರ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಆಗಿದ್ದರೆ ನಿಮ್ಮದು ಲೈಕ್ ಸಿ ಪ್ರೋಗ್ರಾಮಿಂಗ್, ಪೈಥಾನ್, ಮ್ಯಾಥಮ್ಯಾಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಅಥವಾ ಇನ್ನೂ ಬೇರೆ ಯಾವುದಾದ್ರೂ ನಿಮ್ಮದು ನಾಟ್ ಎಲಿಜಿಬಲ್ ಅಥವಾ DX ಅಂತ ಒಂದು ಗ್ರೇಡ್ ಬಂದಿದ್ದರೆ ಅದು ನಿಮಗೆ ಮುಂಚೆನೇ ಗೊತ್ತಿರುತ್ತೆ. ಅದು ಫೈನಲ್ ಎಕ್ಸಾಮ್ ನೀವು ಬರೆದಿರಲ್ಲ. ಸೊ ಆ ಎಕ್ಸಾಮ್ನ ನೀವು ಮತ್ತೆ ಫೀಸ್ ಪೇ ಮಾಡಿ ಮತ್ತೆ ಕ್ಲಾಸಸ್ ಅಟೆಂಡ್ ಮಾಡಿ ಅಟೆಂಡೆನ್ಸ್ ತೊಗೊಂಡು ಮತ್ತೆ ಪೂರ್ತಿ ಎಲ್ಲ ನೀವು 1 year ಏನು ಮಾಡಿರ್ತೀರ ಅದೇ ರೀತಿ 1 or 2 monthಲ್ಲಿ ಅದು ಮಾಡ್ತಾರೆ. ಲೈಕ್ ನಿಮಗೆ ಈಗ ಒಂದು ಸಬ್ಜೆಕ್ಟಿಗೆ 2 ಕ್ವಿಝ್, 2 ಟೆಸ್ಟ್ ಆ್ಯಂಡ್ ಫೈನಲ್ ಎಕ್ಸಾಮ್ ಅಂತ ಎಲ್ಲ ಇರುತ್ತೆ. ಅದೆಲ್ಲ ನೀವು 1 yeaರಲ್ಲಿ ಮಾಡಿರೋದನ್ನ 1 or 2 monthಲ್ಲಿ ಟೀಚರ್ಸ್ ನಿಮಗೆ ಗೈಡ್ ಮಾಡ್ತಾರೆ. ಅದ್ರ ಮುಖಾಂತರ ನೀವು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಾದ್ಮೇಲೆ ಎಲಿಜಿಬಲ್ ಸಿಕ್ಕಿದ್ರೆ ಫೈನಲ್ ಎಕ್ಸಾಮ್ ಬರೆದು ನೀವು ಅದನ್ನು ಪಾಸ್ ಆಗಿಬಿಟ್ಟು ನೀವು ಗ್ರೇಡ್ ಕಾರ್ಡಲ್ಲಿ ಅದು ಪ್ರಿಂಟ್ ಆಗುತ್ತೆ. ಸೊ ಇದೇ ರೀಸನಿಗೆ ಸಮ್ಮರ್ ಸೆಮ್ನ ಮಾಡ್ತಾರೆ ನೀವು ನಾಟ್ ಎಲಿಜಿಬಲ್ ಆಗಿದ್ದರೆ. ಬಟ್ ಸಮ್ಮರ್ ಸೆಮ್ಮಲ್ಲಿ ತುಂಬ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಎಕ್ಸ್ಪೆಷಲಿ ಇನ್ ಆಟೋನಮಸ್. ಏನಾಗುತ್ತೆ ಅಂದರೆ, ಅಡ್ವಾಂಟೇಜಸ್ ಬಂದುಬಿಟ್ಟು ತುಂಬಾ ಡಲ್ ಸ್ಟೂಡೆಂಟ್ ಇರ್ತಾರೆ. ನೀವು ಡಲ್ ಸ್ಟೂಡೆಂಟ್ ಅಲ್ದಲೇ ಏನಾದರೂ ಎಮರ್ಜೆನ್ಸಿ ರೀಸನ್ಗೆ ನಾಟ್ ಎಲಿಜಿಬಲ್ ಆಗಿದ್ದರೆ, ನಿಮಗೆ ಟ್ಯಾಲೆಂಟ್ ಇರುತ್ತೆ ಬಟ್ ನಾಟ್ ಎಲಿಜಿಬಲ್ ಆಗಿದ್ದರೆ ನಿಮಗೆ ತುಂಬಾ ಅಡ್ವಾಂಟೇಜ್. ಅಂಥವರಿಗೆ ತುಂಬ ಅಡ್ವಾಂಟೇಜ್, ಯಾಕೆಂದರೆ ಸ್ಕೋರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿ ನಿಮ್ಮ CGPA or SGPAನ ಇನ್ಕ್ರೀಸ್ ಮಾಡ್ಕೊಬೋದು. ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು, ಈಗ ಹಾಲಿಡೇಸ್ ಇರುತ್ತೆ, 2 months ಹಾಲಿಡೇಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಮಿಸ್ ಮಾಡ್ಕೊತೀರ. ಪೂರ್ತಿ ಕಾಲೇಜ್ಗೆ ಹೋಗೋದು ಅದು ಮಾಡಿಕೊಂಡು ಅದನ್ನು ಪಾಸ್ ಮಾಡೋದೇ ಆಗುತ್ತೆ. ಸೊ ನೀವು ರಜೆ ಎಂಜಾಯ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೂ ಒಂದು ಡಿಸ್ಅಡ್ವಾಂಟೇಜಸ್ ಅಂದರೆ, ಫೀಸ್ ಪೇ ಮಾಡಬೇಕಾಗುತ್ತೆ. ಆ ಕೋರ್ಸ್ ರಿಜಿಸ್ಟರ್ ಆಗೋದಕ್ಕೂ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ. ಮತ್ತು ನೀವು ಎಕ್ಸಾಮ್ ಬರೆಯೋಕ್ಕೂ ಮುಂಚೆ, ಫೈನಲ್ ಎಕ್ಸಾಮ್ ಬರೆಯೋಕ್ಕೂ ಮುಂಚೆ ಎಕ್ಸಾಮ್ ಫೀ ಅಂತ ಇರುತ್ತೆ, ಅದಕ್ಕೂ ಸಹ ನೀವು 600,000 ಡಿಪೆಂಡಿಂಗ್ ಆನ್ ಕಾಲೇಜಸ್ ಅದು ಫೀಸ್ ಅಲಾಟ್ ಆಗಿರುತ್ತೆ. ಆ ಫೀಸ್ ಪೇ ಮಾಡಿ ನೀವು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಬರೀಬೇಕಾಗಿರುತ್ತೆ. ಇಷ್ಟು ಸಮ್ಮರ್ ಸೆಮ್ಮಲ್ಲಿರುತ್ತೆ. ಸಮ್ಮರ್ ಸೆಮ್ ಯಾವಾಗ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್, ಮತ್ತು ಯಾರಿಗೆ ಮಾಡೋದು ಇಂಪಾರ್ಟೆಂಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನನಗೆ ಗೊತ್ತಿರೋಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೇನಾದರೂ ಸಮ್ಮರ್ ಸೆಮ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ಏನು ಡೌಟ್ ಇರಲ್ಲ, ತುಂಬಾ ಸಿಂಪಲ್. ಸಮ್ಮರ್ ಸೆಮಿಸ್ಟರ್ ಮಾಡೋದು ನಾಟ್ ಎಲಿಜಿಬಲ್ ಮತ್ತು DX ಅಥವಾ F ಗ್ರೇಡ್ ಇರೋ ಸ್ಟೂಡೆಂಟಿಗೆ ಮಾಡ್ತಾರೆ. F ಗ್ರೇಡ್ ಇದ್ದರೆ ತುಂಬಾ ಸಿಂಪಲ್, ಡೈರೆಕ್ಟಾಗಿ ಫೈನಲ್ ಎಕ್ಸಾಮ್ ಕೊಟ್ಟು ಬರಿಬೋದು. ಬಟ್ ನಾಟ್ ಎಲಿಜಿಬಲ್ ಅಥವಾ DX ಗ್ರೇಡ್ ಅಂತ ಏನಾದರೂ ಇದ್ದರೆ, ಡಿಪೆಂಡಿಂಗ್ ಆನ್ ಕಾಲೇಜ್ ಏನು ಗ್ರೇಡ್ ಅಂತ ಅವ್ರು ಹೇಳಿರ್ತಾರೋ ಆ ಗ್ರೇಡ್ ಪ್ರಕಾರ ನಾಟ್ ಎಲಿಜಿಬಲ್ ಅಥವಾ DX ಅಥವಾ ಲೈಕ್ ನೀವು ಫೈನಲ್ ಎಕ್ಸಾಮ್ ಬರೆಯೋಕ್ಕೆ ಹೋಗಿರಲ್ಲ, ಆ ಒಂದು ಸಬ್ಜೆಕ್ಟು ನೀವು ಸಮ್ಮರ್ ಸೆಮಿಸ್ಟರಲ್ಲಿ ಅಟೆಂಡ್ ಆಗಿಬಿಟ್ಟು ಕ್ಲಾಸಸ್ ಎಲ್ಲ ಲೈಕ್ ಲ್ಯಾಬ್ಸ್, ಫಿಸಿಕ್ಸ್ ಅಂದರೆ ಲ್ಯಾಬ್ಸು, ಆಮೇಲೆ ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ಸು, ಪೈಥಾನ್ ಲ್ಯಾಬು,
ಕೆಮಿಸ್ಟ್ರಿ ಲ್ಯಾಬು, ಮ್ಯಾಥ್ಸ್ ಲ್ಯಾಬು ಎಲ್ಲನೂ ನೀವು ಫಸ್ಟ್ 1 ಇಯರ್ ಏನು ಮಾಡಿರ್ತೀರ, ಫಸ್ಟ್ ಸೆಮ್ಮಲ್ಲಿ ಪೂರ್ತಿ ನೀವೇನು 6 ಮಂತ್ಸಲ್ಲಿ ಕಲ್ತಿರ್ತೀರ ಅದನ್ನು ಪೂರ್ತಿ 2 or 1 ಮಂತ್ಸಲ್ಲಿ ಅವ್ರು ಹೇಳ್ಕೊಟ್ಟು ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿಸ್ತಾರೆ. ಇದರಿಂದ ಏನು ಪ್ರಾಬ್ಲಮ್ ಇರಲ್ಲ, ನೀವು ಸಮ್ಮರ್ ಸೆಮ್ಮಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೋಬೋದು ಸಬ್ಜೆಕ್ಟ್ಸ್ನ. ಬಟ್ ಒಂದು ಡಿಸ್ಅಡ್ವಾಂಟೇಜಸ್ ಅಂದರೆ ನೀವು ಹಾಲಿಡೇಯಲ್ಲಿ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ, ಅದೊಂದು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಇನ್ನೂ ನಿಮಗೆ ಸಮ್ಮರ್ ಸೆಮಿಸ್ಟರ್ ಇಂಜಿನಿಯರಿಂಗಲ್ಲಿ ಹೇಗಿರುತ್ತೆ ಮತ್ತು ಯಾರಿಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಟೋನಮಸಲ್ಲಿ ಯಾರು ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೋ ಅವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಚಾನಲ್ if you find this video useful. Thank you for watching.